ಐತಿಹಾಸಿಕ ವಿಶ್ವಪ್ರಸಿದ್ಧ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ವಿಶ್ವವಿಖ್ಯಾತ ಬೆಂಗಳೂರು ಕರಗ. ಇದು ಗಂಗರು ಮತ್ತು ಚೋಳರು ಇವರ ಸಾಮ್ರಾಜ್ಯದಲ್ಲಿ ಕಟ್ಟಿದಂಥ ದೇವಸ್ಥಾನ. ಇದಕ್ಕೆ ಸುಮಾರು 1026 ವರ್ಷಗಳ ಇತಿಹಾಸ ಇದೆ. ಈ ಆದಿಶಕ್ತಿ ದ್ರೌಪದಿ ದೇವಿಯು ಸ್ವರ್ಗಾರೋಹಣ ಮಾಡುವಂಥ ಸಮಯದಲ್ಲಿ ಅವರಿಗೆ ತಿಮಿಷಾಸುರ ಎಂಬ ರಾಕ್ಷಸ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ವೀರಕುಮಾರ್ ಭುಜಗಳಿಂದ ವೀರಕುಮಾರನ ಸೃಷ್ಟಿ ಮಾಡ್ತಾರೆ. ತಿಮಿಷಾಸುರ ರಾಕ್ಷಸನ ಸಂಹಾರ ಮಾಡ್ತಾರೆ. ವೀರಕುಮಾರು ಕತ್ತಿಯಲ್ಲಿ ಡಿಗ್ಡಿ ಅಂತ ಹೊಡ್ಕೊಂಡು ಶ್ರೀರಕ್ಷಣೆ, ಗೋರಕ್ಷಣೆ, ಧರ್ಮರಕ್ಷಣೆ ಮತ್ತು ಭೂರಕ್ಷಣೆ 3 ದಿನ ಯಾಕೆ ನಾವು ಹೆಚ್ಚಿನ ರೀತಿಯಲ್ಲಿ ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ, ಹಸಿ ಕರಗದಲ್ಲಿ ಶಕ್ತಿಪೀಠದಲ್ಲಿ ಹಸಿ ಕರಗನ ಪ್ರತಿಷ್ಠಾಪನೆ ಮಾಡಿ ಕರಗ ರೂಪದಲ್ಲಿ ತಾಯಿ ತನ್ನ ಭಕ್ತರಿಗೆ ದರ್ಶನ ನೀಡ್ತಾಳೆ. ದ್ರೌಪದಿ ದೇವತೆ ಮತ್ತು ಅರ್ಜುನ ಸ್ವಾಮಿಗಳ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕರಗನ ಆ ದಿನ ನಾವು ಚೈತ್ರ ಪೌರ್ಣಮಿ ದಿನ ತಾಯಿ ಆದಿಶಕ್ತಿ ರೂಪದಲ್ಲಿ ದ್ರೌಪದಿ ದೇವಿ ದರ್ಶನ ನೀಡ್ತಾಳೆ. ಇದು 11 ದಿನಗಳ ಕಾರ್ಯಕ್ರಮದಲ್ಲಿ 11 ದಿನ ನಾವು ಇದನ್ನು ಬಳಸ್ತೀವಿ. ಇವ್ರನ್ನ ಲಿವಿಂಗ್ ಲೆಜೆಂಡ್ ಅಂತ ನಾವು ಕರೀತಾ ಇದ್ದೀವಿ. ತಾಯಿಯ ಶಕ್ತಿ, ಅವರ ಆಶೀರ್ವಾದ ಇಲ್ದಿರ ಜ್ಞಾನೇಂದ್ರ ಸ್ವಾಮಿಗಳಾಗಲಿ ಯಾರೇ ಆಗಲಿ ಕರಗ ಹೊರಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮರ ಅವರ ಆಶೀರ್ವಾದದಿಂದ ಸ್ವಾಮಿಗಳು ಈ ಬಾರಿ 16ನೇ ಬಾರಿ ಕರಗ ಹೊರ್ತಾ ಇದ್ದಾರೆ.